ಪಾರ್ಟಿ ಅಂತ ಹೇಳಿದ್ರೆ ಮುಗಿದೋಯ್ತು. ಗೊತ್ತಿಲ್ವಾ ನಿಮ್ಮ ಹೈಕಮಾಂಡ್ಗೆ? ನಾನು ಎಲ್ಲ ನೀವು ಒಬ್ಬ ಪತ್ರಕರ್ತನಾಗಿ ನಾನು ನಿಮಗೂ ಆನ್ಸರ್ ಮಾಡ್ತಾಯಿದ್ದೀನಿ. ನೀವು ಮಾತಾಡಿ. ನಾನು ಎಲ್ಲದನ್ನು ಕೂಡ ಬಿಡಿಸಿ ಹೇಳಿದ್ದೀನಿ. ಇವರು ರಾಜ್ಯ ಉದ್ಧಾರ ಮಾಡೋ ಯಾವ ಕೆಲಸ ಮಾಡ್ತಿದ್ರು, ಮಕ್ಕಳನ್ನು ಉದ್ಧಾರ ಮಾಡೋದು ಬಿಟ್ಟು ಯಾವ ಎಲ್ಲ ಪಕ್ಷದವ್ರನ್ನೂ ತೊಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಇದಕ್ಕಿಂತ ಸ್ಪಷ್ಟವಾಗಿ ನಾನು ಇನ್ನೇನು ಹೇಳ್ಬೋದು? ಅದು ಬಿಡಿ, ಶಿಸ್ತು ಅದು ಇದ್ರಲ್ಲಿ ಬಿಡಿ. ಒಂದು ಪಕ್ಷದಲ್ಲಿ ಕೋಟ್ಯಾಂತರ ಜನ ಕಾರ್ಯಕರ್ತರು ಇರ್ತಾರೆ, ಪದಾಧಿಕಾರಿಗಳಿರ್ತಾರೆ, ಲೀಡರ್ಸ್ಗಳಿರ್ತಾರೆ. ಅಶಿಸ್ತು ಅನ್ನೋದು ಇರುತ್ತೆ ಹೋಗುತ್ತೆ, ಅದು ಬಿಟ್ಬಿಡಿ. ಆದರೆ ನಾನು ಹೇಳ್ತಿರೋಂಥ ಪ್ರಶ್ನೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮತ್ತು ಮಕ್ಕಳನ್ನು ಬೆಳೆಸುವಂಥ ರಾಜಕಾರಣ, ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಲೀಡರ್ಸ್ನ ನೇಮ್ ಮಾಡಿ ಹೇಳಿದ್ದೀನಿ. ಇದ್ರ ಬಗ್ಗೆ ಪತ್ರಕರ್ತರ ಸಹಕಾರವನ್ನು ಕೇಳ್ತೀನಿ. ಯಾಕಂದರೆ ಈ ನೆಪೋಟಿಸಮ್ ಅನ್ನೋದು, ಸ್ವಜನ ಪಕ್ಷಪಾತ ಅನ್ನೋದು, ಕುಟುಂಬ ರಾಜಕಾರಣ ಅನ್ನೋದು ಹೋಗಬೇಕು. ಮೋದಿಯವರು ಕೂಡ 1,00,000 ಜನ ಯುವಕರನ್ನು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದಿದ್ದವ್ರನ್ನ ರಾಜಕಾರಣಕ್ಕೆ ತನ್ನಿ ಅಂತ ಹೇಳಿದ್ದಾರೆ. ಅವರಿಗೆ ಭವಿಷ್ಯ ಆಗಬೇಕಲ್ವ? ಇವತ್ತು ನಮ್ಮ ಹಾಸನದಲ್ಲೇ ಈ ಜಿಲ್ಲೆನಲ್ಲಿ ಬಿ ಶಿವಪ್ಪನವರಂಥವರು ಪಾರ್ಟಿನ ಕಟ್ಟಿ ಬೆಳೆಸಿದರು. ಅಂತಹ ಮಹಾನ್ ನಾಯಕರುಗಳಿದ್ದಾರೆ. ಅವರ ಆದರ್ಶವನ್ನು ಇಟ್ಕೊಂಡು ಮುಂದುವರಿಬೇಕೇ ಹೊರತು ಬೇರೆ ಇದೆಲ್ಲ ಜಾತಿ ರಾಜಕಾರಣ ಮಾಡೋವಂಥದ್ದು, ದುಡ್ಡಿನ ಮೇಲಾಟವನ್ನು ಮಾಡೋವಂಥದ್ದು ಇಂಥದ್ದು ಇರಬಾರ್ದು ಅಂತೇಳಿ ಹೇಳಿ ನಾನು ಒಂದು ಆದರ್ಶದ ಮಾತುಗಳನ್ನು ಆಡಿದ್ದೀನಿ. ಅದಕ್ಕಿಂತ ಜಾಸ್ತಿ ಹೇಳೋಕ್ಕೆ ನನ್ನ ಹತ್ರ ಏನಿದೆ. ನಾನು ರಾಜಕೀಯ, ನಾನೇನು ಇಲ್ಲಿ ದುಡ್ಡು ಮಾಡೋಕ್ಕೆ ಬಂದಿರೋನಲ್ಲ, ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಬಂದಿರೋಲ್ಲ, ಮೂಡ ಸೈಟ್ ಹೊಡೆಯೋಕ್ಕೂ ಬಂದಿಲ್ಲ, ಹೂಡೋದಲ್ಲೂ ಸೈಟ್ ಹೊಡೆಯೋಕ್ಕೆ ಬಂದಿಲ್ಲ. ನಾನು ಬಂದಿರೋದು ನಾನು ಸೈದ್ಧಾಂತಿಕವಾಗಿ ಬಂದಿರೋನು. ನಾನು ITC ಕ್ಯಾಂಪನ್ನು ಇನಿಷಿಯಲ್ ಟ್ರೈನಿಂಗ್ ಕೋರ್ಸನ್ನ ಮಾಡಿಕೊಂಡು ನಾನು ಸಂಘದ ಹಿನ್ನೆಲೆಯಿಂದ ಬಂದಿರೋನು. ನಮ್ಮ ತಂದೆನೂ ಸಂಘದ ಹಿನ್ನೆಲೆಯವರು. ನಮ್ಮ ತಂದೆ ಹಾಸನ ಜಿಲ್ಲೆಯಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ನಿಂತು ಪಂಚಾಯತಿ ಚೇರ್ಮನ್ ಆದಂಥ ಮೊದಲನೇ ವ್ಯಕ್ತಿ. 1968ರಲ್ಲಿ ಬಿರಡಳ್ಳಿ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಆ ಹಿನ್ನೆಲೆಯಿಂದ ಬಂದಿರೋನು. ನನಗೆ ಬೇರೆ ಏನು ಗೊತ್ತಿಲ್ಲ. ನನ್ನ ಹತ್ರ ಗೊತ್ತಿರೋದು ಸಿದ್ಧಾಂತ ಅಷ್ಟೇ, ರಾಷ್ಟ್ರೀಯತೆ ಅಷ್ಟೇ. ಅದಕ್ಕೋಸ್ಕರ ಯಾವ ಹುದ್ದೆ ಬೇಕಾಗಿಲ್ಲ. ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸೋದಕ್ಕೆ ನಮ್ಮ ಲಕ್ಷಾಂತರ ಜನ ಕಾರ್ಯಕರ್ತರು ಯಾರಿದ್ದಾರೆ ಅವ್ರಿಗೊಂದು ಇನ್ಸ್ಪೈರ್ ಮಾಡಲಿಕ್ಕೆ, ಅವ್ರನ್ನ ಮೋಟಿವೇಟ್ ಮಾಡಲಿಕ್ಕೆ ಯಾವ ಹುದ್ದೆನೂ ಬೇಕಾಗಿಲ್ಲ. ನನಗೆಲ್ಲೇ ಹೋದ್ರೂ ಕೂಡ ಜನ ಕರೆದು ಗೌರವನೂ ಕೊಡ್ತಾರೆ. ನಾನು 10 ವರ್ಷ MP ಆಗಿ ಮಾಡಿರೋ ಕೆಲಸಕ್ಕೆ ನನಗೆ ಸಾಕು. ಜೀವನಕ್ಕಾಗೋಷ್ಟು ಪ್ರೀತಿ ವಿಶ್ವಾಸವನ್ನು ಕರ್ನಾಟಕದ ಜನ, ವಿಶೇಷವಾಗಿ ಮೈಸೂರು ಮತ್ತು ಕೊಡಗಿನ ಜನ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲೇ ಇದ್ದೀನಿ ಈಗ ಆಲ್ರೆಡಿ. ಡೆಲ್ಲಿಗೆ ಹೋಗಬೇಡ ಅಂತಂದರೆ ಇಲ್ಲೇ ಇರು ಅಂತ ಅರ್ಥ. ಹಾಗಾಗಿ ಮೈಸೂರು ನನ್ನ ಕರ್ಮಭೂಮಿ. ನಾನು ಅಲ್ಲೇ ಇರ್ತೀನಿ, ಅಲ್ಲೇ ರಾಜಕಾರಣ ಮಾಡ್ತೀನಿ, ಕರ್ನಾಟಕ ಜನರ ಸೇವೆನೇ ಮಾಡ್ತೀನಿ. ಸರ್, ಮುಡಾ ಕೇಸ್ ಡೈವರ್ಷನ್ ಮಾಡಲಿಕ್ಕೆ ಈಗ ದರ್ಶನ ವಿಚಾರದ ಒಂದಿಷ್ಟು ಚಾರ್ಜ್ ಶೀಟ್ಗಳಿರ್ಬೋದು, ಫೋಟೋಗಳನ್ನ ರಿವೀಲ್ ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ನೋಡಿ, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ. ನಾನು ಯಾರು ಏನಾರು ಆರೋಪ ಮಾಡಲಿ, ಆಲ್ ಪಾರ್ಟೀಸು, ಸೀನಿಯರ್ ಲೀಡರ್ಸು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಲ್ಲಿ ಇದ್ದಾರೆ. ಇಲ್ಲ ಅಂತಂದರೆ ಮೂಡಾದಲ್ಲಿ BJP ಅವ್ರದ್ದಿದೆ, JDS ಇದೆ, ಇನ್ನೊಂದಿದೆ, ಕಾಂಗ್ರೆಸ್ನವ್ರು ಯಾಕೆ ಬಿಡ್ತಾಯಿಲ್ಲ? ಅವರೇ ಮಾಡಿದಂಥ ಆರೋಪಗಳಿಗೆ ಇದುವರೆಗೂ ಒಂದು ಸಾಕ್ಷ್ಯನಾದರೂ ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅವ್ರ ಹತ್ರ ಇದೆ, ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಲಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಇದೆ. ಕೊಡ್ರಪ್ಪ. 40% ಅಂದ್ರಲ್ಲ, ಕೊಡಿ. PSI ಹಗರಣದ ಬಗ್ಗೆ ನೀವು ಯಾಕೆ ಇವತ್ತವರೆಗೂ ತನಿಖೆ ಮಾಡಿಸ್ತಿಲ್ಲ? ಪ್ರಿಯಾಂಕಾ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ನನ್ನ ಹತ್ರ ಇದೆ, ದಾಖಲೆ ಇದೆ ಅಂತ. ಕೊಡಪ್ಪ ಇವಾಗ. ಈಗ ಯಾಕೆ ಅದನ್ನು ಇಟ್ಕೊಂಡು ಏನು ಮಾಡ್ತಾಯಿದ್ದೀರಿ ನೀವು? ಎಂಟೈರ್ ಅಡ್ಮಿನಿಸ್ಟ್ರೇಷನ್, ಕರ್ನಾಟಕ ಸರ್ಕಾರನೇ ನಿಮ್ಮ ಕೈಯಲ್ಲಿದೆಯಲ್ಲ. ಯಾವ್ಯಾವ ಹಗರಣ ಇದೆ ಎಲ್ಲ ತೊಗೊಂಬನ್ನಿ. ಈ ಸೀನಿಯರ್ ಪಾಲಿಟಿಷಿಯನ್ಸ್ ಏನಿದೆಯಲ್ಲ, ನೀವು ಒಬ್ಬೊಬ್ಬರೊಬ್ಬರು ಎಕ್ಸ್ಪೋಸ್ ಮಾಡ್ಕೊಳ್ಳಿ. ಕನಿಷ್ಠ ನೆಕ್ಸ್ಟ್ ಜನ್ರೇಷನ್ ಆದ್ರೂ ಒಳ್ಳೆ ಪಾಲಿಟಿಷಿಯನ್ ಬರೋದಕ್ಕೆ ಅವಕಾಶ ಆಗುತ್ತೆ.